ದಿವಸ ನಮ್ಮ ಹಿಂದೂ ಮಹಿಳೆಯರ ಮೇಲೆ ಯುವಕರ ಮೇಲೆ ರಾತ್ರಿ ಹಲ್ಲೆ ಆಗಿದೆ. ಕಲ್ಲುಗಳು ತೂರಾಟ ಮಾಡಿದರೆ, ಮಾರ್ಕಸ್ರು ಕಬ್ಬಿಣ ರಾಡ್ಗಳನ್ನು ಬಳಸಿ ಹೊಡೆದರೆ. ಪಾಪ ರೇಖಾ ಎನ್ನುವ ಸ್ವಂತ ಮನೆ ಕೆಲಸ ಏನು ಪಾಪ ಅವರು ಟೈಲರಿಂಗ್ ಮಾಡ್ತಾರೆ, ಬೀದಿಲಿ ಹಾಕಿ ತುಳಿದ್ದಾರೆ ಮತ್ತು ಸ್ಕೂಟರ್ ಡ್ಯಾಮೇಜ್ ಮಾಡಿದ್ದಾರೆ, ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿದರೆ. ಇದನ್ನು ಸಂಪೂರ್ಣವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿಂದೂ ಸಂಘಟನೆಗಳು ನಾವು ಖಂಡಿಸ್ತೀವಿ. ಇದ್ರ ಜೊತೆಗೆ ಈದ್ ಮಿಲಾದ್ ಹಬ್ಬ ಆಗಿ ಎಷ್ಟು ಸಾತಿ ಬರ್ತಿದೆ. ಪೊಲೀಸ್ ಅರ್ಥ ಮಾಡ್ಕೊಳ್ಬೇಕು, ಜಿಲ್ಲಾಡಳಿತ ನೋಡಿ. ಈ ಹಿಂದೆ ಅಲ್ಲಿ ಮಟ್ಟಿ ಕಲ್ಲಲ್ಲಿ ಗಣೇಶ ಉತ್ಸವ ಸಂದರ್ಭದಲ್ಲಿ ಫ್ಲೆಕ್ಸ್ ಹಾಕಿದರೆ ಪೊಲೀಸರು ಆಯಿತು, ಕಾನೂನನ್ನು ಕೈ ತೆಗೆದುಕೊಳ್ಳಬಾರ್ದು, ಓಕೆ. ಆದರೆ ನಮ್ಮ ಏರಿಯಾದಲ್ಲಿ ನಾವು ಫ್ಲೆಕ್ಸ್ ಹಾಕೋಕ್ಕೂ ಅಡ್ಡಿಪಡಿಸ್ತಾರೆ. ಇಲ್ಲಿ ಈದ್ ಮಿಲಾದ್ ಹಬ್ಬ ಆದರೂ ಈ ಕಂಬಕ್ಕೆ ಫ್ಲೆಕ್ಸ್ ಹಾಕಿದ್ದನ್ನು ನಗರಸಭೆ ಮಹಾನಗರ ಪಾಲಿಕೆ ತೆರವುಗೊಳಿಸಿದರೆ ಆ ರೇಖಾ ಅವ್ರ ಮನೆ ಹೆಸರು ಹನುಮಂತಪ್ಪನವ್ರ ಮನೆ ಮುಂದೆ ಫ್ಲೆಕ್ಸ್ ಅಳವಡಿಸ್ಬೇಕಂತೇಳಿ ಹೋಗಿದ್ದಾರೆ. ಅದಕ್ಕೆ ಅಲ್ಲಿಯ ಮನೆಯ ಹೆಣ್ಮಕ್ಳು ನಮ್ಮ ಮನೆಯಿಂದ ಪಕ್ಷ ಅಳವಡಿಸ್ಬೇಡ್ರಿ ಅಂತ ಹೇಳಿ ಪಕ್ಕಕ್ಕೆ ಹಾಕ್ರಿ ಅಂತ ಹೇಳಿದ್ದಾರೆ. ಅವರೇನು ವಿರೋಧ ಮಾಡಿಲ್ಲ. ಆದರೆ ಏಕಾಏಕಿ ಆ ಹನುಮಂತಪ್ಪನ ಮಗಳು ಅವರು ಹನುಮಂತಪ್ಪ ಹೆಣ್ಮಕ್ಳು ಮಾತಾಡೋ ಸಂದರ್ಭದಲ್ಲಿ ರೇಖಾ ಹೊರಗಡೆ ಬಂದಾಗ ರೇಖಾ ಆ ಬಾಲಿಕೆಯನ್ನು ತುಳಿದು ಅವರು ರಾಡಿಲಿ ಹೊಡ್ತಾರೆ, ಕೈಗಳು ಭಾರಾಗಿದ್ದಾವೆ, ಹೊಟ್ಟೆ ನೋವಿದೆ. ಈ ಘಟನೆಯನ್ನು ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ. ಇದ್ರ ಜೊತೆಗೆ ಯಾರು ಕ್ರಿಮಿನಲ್ಗಳಿದ್ದಾರೆ, ದೇಶದ್ರೋಹಿಗಳು, ಅಂಥವ್ರನ್ನು ತಕ್ಷಣ ಕೇಸ್ ಹಾಕೋದು ಎಷ್ಟು ಮುಖ್ಯನೋ ಕೇಸು ನಾಮಕವಾಸ ಹಾಕಿರಾಗಲ್ಲ. ಯಾರು ಗುಂಡಾಗಳಿದ್ದಾರೆ, ಗುಂಡಾ ಕಾಯ್ದೆಯಲ್ಲಿ ಕೇಸ್ ಹಾಕಬೇಕು, ಅಂಥವ್ರನ್ನ ನಿರ್ದಾಕ್ಷಿಣ್ಯವಾಗಿ ಬಂಧಿಸಬೇಕು. ನಮ್ಮ ಇಲ್ಲಿ ಹಿಂದೂಗಳ ಮನೆ ಕಡಿಮೆ ಇದೆ, ದಲಿತ ಕುಟುಂಬಗಳು ಹೊಡೆದಿರೋದು ನಮ್ಮ ಹಿಂದೂ ದಲಿತ ಕುಟುಂಬಗಳಿಗೆ, ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಈಗಾಗಲೇ ಬೆಳಗ್ಗೆ ನಾನು ಎಸ್ ಪಿ ಅವ್ರಿಗೂ ದೂರವಾಣಿ ಮುಖಾಂತರ ಕರೆ ಮಾಡಿ ಮಾತಾಡಿದ್ದೀನಿ. ಮುಖಂಡರುಗಳು ನಮ್ಮ BJ ಅಜಯ್ ಕುಮಾರ್ ಅವರು, ಶಿವಯೋಗ ಸ್ವಾಮಿಯವರು, ರಾಜಶೇಖರ್ ನಾಗಪ್ಪನವರು, ಅನೇಕ ಮುಖಂಡರುಗಳು ತೆರಳಿ SP, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, DSP ಸಂಬಂಧಪಟ್ಟ ಚರ್ಚೆ ಮಾಡಿದ್ವಿ. ತಕ್ಷಣ ಈ ಅಂಥವ್ರನ್ನ ಗುಂಡಾ ಕಾಯ್ದೆಡಿ ಸುಮ್ಮನೆ ಕೇಸ್ ಹಾಕಿ ನಾಮಕಾವಸ್ಥೆ ಕೇಸ್ ಹಾಕಿದ್ರೆ ನಾವು ಕೇಳಲ್ಲ, ಬಂಧಿಸ್ಬೇಕಂತ ಹೇಳಿದ್ದೀವಿ. ಕಾಯ್ದೆಡಿ ಬಂಧಿಸ್ತಾ ಇದ್ದರೆ ನಾವು ಭಾನುವಾರ ಭಾಳ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ. ತಕ್ಷಣ ನಾನು ಈಗಲೂ ಒತ್ತಾಯ ಮಾಡ್ತೀವಿ, ಪೊಲೀಸ್ ಯಾರು ನಮ್ಮ ಹಿಂದೂಗಳು ನಿರಪರಾಧಿಗಳಿದ್ದಾರೆ. ಈಗೇನಾಗಿದೆ, ಈ ಕಾನೂನು ಕೇಸ್ ಆ್ಯಂಡ್ ಕೌಂಟ್ರ್ ಕೇಸ್ ಮಾಡ್ತಾರೆ. ಕೇಸ್ ಕೊಟ್ಟ ತಕ್ಷಣ ನಮ್ಮವ್ರ ಮೇಲೆ ಕೇಸ್ ಆಗಿದ್ದಾವೆ. ನಾವು ಈ ಸಂದರ್ಭ ಹೇಳ್ತೀವಿ, ನಮ್ಮ ಹಿಂದೂಗಳು, ನಮ್ಮ ಹೆಣ್ಮಕ್ಳು, ನಮ್ಮ ಪುರುಷರು, ಸಣ್ಣ ಸಣ್ಣ ಮಕ್ಕಳು ನಿರಪರಾಧಿಗಳು. ನಮ್ಮವರೆಲ್ಲ ನಿರಪರಾಧಿಗಳ ಮೇಲೆ ಏನು ಕೇಸ್ ಕೊಟ್ಟು ಕೇಸ್ ಹಾಕ್ಯಾರೆ ಅದನ್ನು ತಕ್ಷಣಕ್ಕೆ ರಿಪೋರ್ಟ್ ಹಾಕಬೇಕು. ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಯಾರು ಗುಂಡಾಗಳಿದ್ದಾರೆ, ಯಾರು ದೇಶದ್ರೋಹಿಗಳಿದ್ದಾರೆ, ಯಾರು ಕಲ್ಲುಗಳು, ಮಾರ್ಕಾಸ್ತ್ರಗಳು, ರಾಡುಗಳು ಅಂತ ಹೊಡೆತಾರೆ, ತುಳುತ್ತಾರೆ, ಅಂಥವ್ರ ತಕ್ಷಣ ಬಂಧಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ನಿನ್ನೆ ದಿವಸ ರಾತ್ರಿ 9 ಗಂಟೆ ಘಟನೆ ನಡೆದರೆ ಪಾಪ 4 ಜನ ರಕ್ಷಣಾ ಇಲಾಖೆ ಬಂದರೆ ಅವರ ಮಾರ್ಕಾಸ್ತ್ರಗಳು ಹಿಡಿದು ನೋಡಿ ಪೊಲೀಸರು ಓಡೋಗಿದ್ದಾರೆ. ರಕ್ಷಣೆ ಅವರೇ ಓಡೋಗಿದ್ದಾರೆ, ರಕ್ಷಣೆ ಮಾಡೋರು ಅವ್ರದೇ ಕತೆ. ಈ ರೀತಿ ಆದರೆ ಇಲ್ಲಿರ್ತಕ್ಕಂಥ ನಮ್ಮ ಹಿಂದೂಗಳ ಕಥೆ ಏನು, ನಮ್ಮ ಮಹಿಳೆಯರ ಕಥೆ ಏನು, ನಮ್ಮ ಯುವತಿಯರ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ನಿನ್ನೆ ದಿವಸನೂ 300 ಜನ ಬಂದು ಭಾಳಷ್ಟು ಮಾರ್ಕಸ್ಗಳು ಹೊಡೆದರೆ, ಇವತ್ತು ಬೆಳಗ್ಗೆ ಹನುಮಂತಪ್ಪನ ಮನೆಗೆ 150 ಜನ ಮಹಿಳೆಯರು ನುಗ್ಗಿದ್ದಾರೆ. ಅಲ್ಪಸಂಖ್ಯಾತ ಮಹಿಳೆಯರು ನುಗ್ಗಿ ಅವ್ರಿಗೆ ಹೊಡೆಯೋಕೆ ಹೋದರೆ. ಈ ರೀತಿ ಆದರೆ ಇದೇನು ಪಾಕಿಸ್ತಾನ, ಬಾಂಗ್ಲಾನ? ಹಿಂದೂ ದೇಶ, ಇದು ಭೂಮಿ ನಮ್ಮದು, ಹಿಂದೂ ರಾಷ್ಟ್ರ.
ನಮ್ಮ ಗಾಳಿ ಸೇವನೆ ಮಾಡಿ ನಮ್ಮ ನೀರು ಕುಡಿದು ನಮ್ಮನ್ನು ತಿಂದು ನಮ್ಮವ್ರ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ ಅಂದರೆ ಇದು ಸಹಿಸಲ್ಲ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈಗಾಗಲೇ ಒತ್ತಾಯ ಮಾಡಿ ಎಲ್ಲರೂ ಸುದೀರ್ಘವಾಗಿ ಚರ್ಚೆ ಆಗಿದೆ. SP ಅವರು ಭರವಸೆ ಕೊಡಿದರೆ ತಕ್ಷಣ ಬಂಧಿಸಿ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡ್ರೆ ಮುಂದಿನ ಹೋರಾಟವನ್ನು ನಮ್ಮ ಎಲ್ಲ ಪರಿವಾರದ ಮುಖಂಡರು ನಿರ್ಧಾರ ಮಾಡ್ತಾರೆ. ಅಷ್ಟರೊಳಗಾಗಿ ಬಂಧಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ.